ಎಸ್ಸಿನ ಮುಂದಿನ ಕ್ಷೇತ್ರ ಕೊಪ್ಪಳ ಲೋಕಸಭಾ ಕ್ಷೇತ್ರ. 1999ರಿಂದ ಇಲ್ಲಿವರೆಗೂ ಕೂಡ 5 ಬಾರಿ ಚುನಾವಣೆ. ಕಾಂಗ್ರೆಸ್ 2 ಬಾರಿ ಇಲ್ಲಿ ಸಂಸದರನ್ನ ಆಯ್ಕೆ ಮಾಡಿದರೆ ಬಿಜೆಪಿ 3 ಬಾರಿ ಗೆದ್ದಿದೆ. ಕೊಪ್ಪಳದಲ್ಲಿ 1999ರಲ್ಲಿ HG ರಾಮುಲು ಅವರು ಕಾಂಗ್ರೆಸ್ನಿಂದ ಸಂಸದರು, 2004ರಲ್ಲಿ ವಿರೂಪಾಕ್ಷ ಅವರು ಕಾಂಗ್ರೆಸ್ನ ಸಂಸದರು, ಇನ್ನು 2009ರಲ್ಲಿ ಶಿವರಾಮನಗೌಡ ಬಿಜೆಪಿಯಿಂದ, 2014 ಕರಡಿ ಸಂಗಣ್ಣ, 2019ರಲ್ಲಿ ಕೂಡ ಕರಡಿ ಸಂಗಣ್ಣ ಅವರು ಸಂಸದರಾಗಿದ್ದಾರೆ ಬಿಜೆಪಿಯಿಂದ. ಎಸ್, ಈಗ 9 ಶಿವರಾಮನಗೌಡ 2,91,000 ಮತ ಪಡೆದರೆ, ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ ಇಂದ 2,90,000 ಗೆಲುವು ನಂತರ 81,000 ಲೀಡಲ್ಲಿ ಗೆಲ್ತಾರೆ ಶಿವರಾಮನಗೌಡ. ನಂತರ ಅವ್ರನ್ನ ಚೇಂಜ್ ಮಾಡ್ತಾರೆ, ಯಾಕೆಂದ್ರೆ 13ರಲ್ಲಿ ವಿಧಾನಸಭೆಯನ್ನ ಸೋತಂತ ಸಂಗಣ್ಣ ಕರಡಿ ಅವ್ರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಯಡಿಯೂರಪ್ಪ ಅವ್ರನ್ನ JDS ಇಂದ ಕರ್ಕೊಂಡ್ ಬಂದಿರ್ತಾರೆ. ಹೌದೌದು, ಅವರು MLA ಅವಾಗ ಬೈ ಎಲೆಕ್ಷನ್ ಗೆಲ್ತಾರೆ, ನಂತರ ಸಾರ್ವತ್ರಿಕ ಚುನಾವಣೆ ಸೋಲ್ತಾರೆ 14ರಲ್ಲಿ. 4,86,000 14ರಲ್ಲಿ ಕರಡಿ ಸಂಗಣ್ಣ ಪಡೆದ್ರೆ, ರಾಜಶೇಖರ್ ಇಟ್ನಾಳ್ ಕಾಂಗ್ರೆಸ್ ಇಂದ 4,53,000 ಗೆಲುವಿನ ನಂತರ 32,000 ಲೀಡಲ್ಲಿ ಸಂಗಣ್ಣ ಕರಡಿ ಗೆಲ್ತಾರೆ. ಅವ್ರಿಗೆ MP ಆಗಕ್ಕೆ ಇಷ್ಟಲ್ಲ, MLA ಆಗ್ಬೇಕು. ಆದ್ರೆ MLA ಬಿಜೆಪಿಲಿ ಆಗದ್ ಕಷ್ಟ. ಆ ಒದ್ದಾಟ ತೊಯ್ದಾಟದಲ್ಲಿ 2 ಸಾರಿ MP ಆಗೇ ಬಿಟ್ರು. ಮತ್ತೆ 19ರಲ್ಲಿ ಕರಡಿ ಸಂಗಣ್ಣ ನಿಲ್ತಾರೆ, 5,84,000 ಮತ ಪಡಿತಾರೆ. ರಾಜಶೇಖರ್ ಇಟ್ನಾಳ್ ಕಾಂಗ್ರೆಸ್ ಇಂದ 5,47,000 ಮತ ಪಡಿತಾರೆ. ಗೆಲುವಿನ ನಂತರ 38,000. ದೊಡ್ಡ ಅಂತರ ಏನಲ್ಲ, ಹೆಂಗ್ ಬೇಕಾದ್ರೆ ದಬಾಕೋಬೋದಿತ್ತು. ಸೊ ಈ ಲಾಜಿಕ್ ಇದಾಗತ್ತೆ. 2023 ಪ್ರಸ್ತುತವಾಗಿ ನೋಡಿದ್ರೆ ಇಲ್ಲಿ 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಲಿ. ಆ 8ರಲ್ಲಿ 1 ಬಿಜೆಪಿ, 6 ಕಾಂಗ್ರೆಸ್, 1 ಜನಾರ್ದನ್ ರೆಡ್ಡಿ ಪಾರ್ಟಿ. ರಾಯಚೂರಿನ ಸಿಂಧೂರು ಕೂಡ ಇಲ್ಲಿಗೆ ಸೇರುತ್ತೆ. ಸಿಂಧೂರಲ್ಲಿ ಹಂಪನಗೌಡ ಬಾದರ್ಲಿ ಅವರು ಕಾಂಗ್ರೆಸ್ನ ಶಾಸಕರು, ಮಸ್ಕಿಯಲ್ಲಿ ಬಸನಗೌಡ ತುರ್ವಿಹಾಳ್ ಅವರು ಕಾಂಗ್ರೆಸ್ ಇಂದ, ಕುಷ್ಟಗಿಯಲ್ಲಿ ದೊಡ್ಡನಗೌಡ ಪಾಟೀಲ್ ಬಿಜೆಪಿಯಿಂದ, ಕನಕಗಿರಿಯಲ್ಲಿ ಶಿವರಾಜ್ ತಂಗಡಗಿ ಅವರು ಕಾಂಗ್ರೆಸ್ನ ಶಾಸಕರು, ಹಾಗೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ KRPP ಇಂದ, ಯಲಬುರ್ಗಾ ಬಸವರಾಜ ರಾಯರೆಡ್ಡಿ ಕಾಂಗ್ರೆಸ್ನಿಂದ, ರಾಘವೇಂದ್ರ ಹಿಟ್ನಾಳ್ ಕಾಂಗ್ರೆಸ್ನಿಂದ ಇಲ್ಲಿ ಶಾಸಕರು, ಹಾಗೆ ಸಿರುಗುಪ್ಪದಲ್ಲಿ BM ನಾಗರಾಜ್ ಕಾಂಗ್ರೆಸ್ನ ಶಾಸಕರು. ಇಲ್ಲಿ ವಿಚಾರ ಏನು ಅಂತಂದ್ರೆ, ಏನೇ ನಾವು ಲೆಕ್ಕಾಚಾರಕ್ಕೆ ಬರೋದಾದ್ರೆ 2013ರಲ್ಲಿ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ, 9 ಬಿಜೆಪಿ ಗೆದ್ದಿರುತ್ತೆ. ಬಟ್ ಇದು ಕಾಂಗ್ರೆಸ್ ಹೊಂದಿದ್ದ ಪ್ರಬಲ ಕೋಟೆ. 9ರಲ್ಲಿ ಯಡಿಯೂರಪ್ಪ ಕಾರಣ ಗೆಲ್ಲುತ್ತೆ. 14 ಬಂದಾಗ ಮೋದಿ. ಇಲ್ಲಿ 13 ಚುನಾವಣೆಯಲ್ಲಿ KJP ಇಂದ ಸ್ಪರ್ಧೆ ಮಾಡಿದಂತವ್ರು 1 ಲಕ್ಷ ಓಟ್ ಬಂದಿರುತ್ತೆ ಇಡೀ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಲಿ, 1,07,000. BSR ಕಾಂಗ್ರೆಸ್ಗೆ 1,23,000 ಬಂದಿರುತ್ತೆ ಓಟು. ಕಾಂಗ್ರೆಸ್ಗೆ 4 ಲಕ್ಷ, ಬಿಜೆಪಿಗೆ 2,25,000, JDSಗೆ 1,44,000. ಯಾಕೆ ವಿಷಯ ಹೇಳ್ತಾ ಇದೀನಿ ಅಂದ್ರೆ, ರಾಮುಲು BSR ಕಾಂಗ್ರೆಸ್ 13ರಲ್ಲಿ ಕಟ್ಟಿ ಮತ್ತೆ 14ಕ್ಕೆ ಬಿಜೆಪಿ ಬಂದು ನಿಂತ್ಕೋತಾರೆ, ಅವರು ಲೋಕಸಭೆ ಗೆದ್ದಿರ್ತಾರೆ. ಯಡಿಯೂರಪ್ಪ ಕೂಡ KJP ಕಟ್ಟಿರ್ತಾರೆ, ಬಿಜೆಪಿ ಬರ್ತಾರೆ. ಆ ಈಕ್ವೇಶನ್ಸ್ ಇಲ್ಲಿ 14ನಲ್ಲಿ ವರ್ಕ್ ಆಗಿರುತ್ತೆ. ಅರ್ಥ ಆಯ್ತಾ? ಇಂಪ್ಯಾಕ್ಟ್ ಆಗುತ್ತೆ. ನಾವೇ 18ಕ್ಕೆ ಬಂದಾಗ ಮತ್ತೆ 19ಕ್ಕೆ ಬೇರೆ ಲೆಕ್ಕಾಚಾರ ಅಲ್ಲ. 18ರಲ್ಲಿ 5,76,000 ಕಾಂಗ್ರೆಸ್ ಕೋಟು, 5,33,000 ಬಿಜೆಪಿ ಕೋಟು, 1 ಲಕ್ಷ ಚಿಲ್ಲರೆ JDS ಕೋಟು. ಸರಿನಾ? ಇಲ್ಲಿ ಬಿಜೆಪಿ ಗೆಲುವಿನ ನಂತರ ಮತ್ತೆ 19ರಲ್ಲಿ 38,000. ಆಗ JDS ಬಿಜೆಪಿ ಮೈತ್ರಿ, ಕಾಂಗ್ರೆಸ್ ಮೈತ್ರಿ ಆಗಿರುತ್ತೆ. ಬಟ್ ಈಗ JDS ಬಿಜೆಪಿ ಮೈತ್ರಿ ಆಗಿದೆ. ಈಗ 2019ರಲ್ಲಿ ಈಗ ಇವ್ರ ಪಾರ್ಟಿ ಕೂಡ, ಯಾವುದು ಜನಾರ್ದನ್ ರೆಡ್ಡಿ ಪಾರ್ಟಿ ಕೂಡ, KRPP ಅವ್ರದ್ದು ಒಂದಷ್ಟು ವೋಟ್ ಪಡೆದಿದೆಯಲ್ಲ, ಅಲ್ವಾ? KRPP ಕೂಡ ವೋಟ್ ಪಡೆದಿರೋ ಕಾರಣ ಅದೇ ನೆಗ್ಲೆಕ್ಟ್ ಮಾಡಂಗಿಲ್ಲ KRPP-ನ. ಸೊ ಹಾಗಾಗಿ ಈಗ 6,76,000 ವೋಟ್ ಕಾಂಗ್ರೆಸ್ಗಿದೆ ಈ 23ನೇ ಎಲೆಕ್ಷನ್ ಅಲ್ಲಿ. 4,88,000 ಬಿಜೆಪಿ, 95,000 ಮಾತ್ರ JDS. ಇಲ್ಲಿ ಏನು ಅಂತಂದ್ರೆ, ಗಂಗಾವತಿಯಿಂದ ಏನು KRPP ಇವರೇ ಇರೋ ಕಾರಣ ಜನಾರ್ದನ್ ರೆಡ್ಡಿ, ಕಾಂಗ್ರೆಸ್ನ ಭರತ್ ರೆಡ್ಡಿ ಅವ್ರ ಅಪ್ಪನ ಜೊತೆ ರಾಜಕೀಯ ಮಾಡ್ತಿದ್ದು ಜನಾರ್ದನ್ ರೆಡ್ಡಿ, ಸೂರ್ಯನಾರಾಯಣ್ ರೆಡ್ಡಿ ಜೊತೆ ವ್ಯವಹಾರಗಳೆಲ್ಲ ಅವ್ರದ್ದು ಇವ್ರದೆಲ್ಲ ಗಣಿ ಇವೆ. ಇವತ್ತು ಭರತ್ ರೆಡ್ಡಿ ಮೊನ್ನೆ ಅಸೆಂಬ್ಲಿಯಲ್ಲಿ ಏಕವಚನದಲ್ಲೇ ಜನಾರ್ದನ್ ರೆಡ್ಡಿಯನ್ನ ಕೆಣಕಿ ಮಾತನಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಬಿಜೆಪಿನ ತೀರ್ಸ್ಬೇಕು ಅಂತ ಮಾಡಿದ್ದು ಪಾರ್ಟಿಗಳನ್ನ. ಕೆಲವು ಕಡೆ ಬಿಜೆಪಿ ಸೋಲ್ಗೂ ಕಾರಣ ಆದ್ರು. ಈಗ ಬಿಜೆಪಿ ಲೀಗಲ್ಲಿ ಸಮಸ್ಯೆ ಮಾಡಿತ್ತು, CBI ಅಲ್ಲಿ ಇಲ್ಲಿ ಅಂತ ಅವ್ರು ಹೇಳೋದು. ಆದ್ರೆ ಈ ಕಾಂಗ್ರೆಸ್ನವರು ಇವ್ರನ್ನ ಕಾಲ್ ಕಸಕ್ಕಿಂತ ಕಡಿಯಾಗಿ ನೋಡ್ತಾರೆ ಜನಾರ್ದನ್ ರೆಡ್ಡಿ ಅವ್ರನ್ನ. ಕರೆಕ್ಟ್. ಈಗ ರೆಡ್ಡಿ ಇದ್ದಿದ್ದು ಮೊದಲು ಬಿಜೆಪಿನಲ್ಲೇ. ಕಾಂಗ್ರೆಸ್ ಅವ್ರು ತೊಂದರೆ ಕೊಟ್ಟರು, CBI ಅವು ಇವು ಮಾಡಿ, ಸಿದ್ದರಾಮಯ್ಯ ಎಲ್ಲ ಹಂಗೆಲ್ಲ ಮಾಡಿ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ್ಲೂ ನಮ್ಗೆ ತೊಂದರೆ ಕೊಟ್ರಲ್ಲ ಅನ್ನೋ ಸಿಟ್ಟು ಸೇಡಲ್ಲಿ KRPP ಮಾಡಿದ್ರು. ಈಗ ಮತ್ತೆ ಕಾಂಗ್ರೆಸ್ ಅವ್ರು ಮತ್ತೆ ಚುಚ್ಚುತ್ತವ್ರು ಇವ್ರಿಗೆ, ಜನಾರ್ದನ್ ರೆಡ್ಡಿಗೆ. ಏನ್ ನಿನ್ ಪ್ರತಾಪ, ಏನ್ ಕತೆ, ಏನು ಇಲ್ಲ, ನಡೆಯಲ್ಲ ಅಂತ. ಈಗ ರೆಡ್ಡಿದ ಒಂದು ಪ್ರಾಬಲ್ಯ ಏನು ಅಂದ್ರೆ, ಬಳ್ಳಾರಿ ಮತ್ತೆ ಕೊಪ್ಪಳ ಈ 2 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಒಂದು 50,000 ಇಂದ 1 ಲಕ್ಷ 1.5 ಲಕ್ಷ ವೋಟ್ ಅನ್ನ ಆಚೀಚೆ ಮಾಡೋ ವ್ಯತ್ಯಾಸ ಇದೆ. ಸೊ ಅದೇನಾಗತ್ತೆ ಅಂತ ನೋಡ್ಬೇಕು. ಮತ್ತೆ ಇಲ್ಲೇನು ನಾನು ಆವಾಗ್ಲೇ ಹೇಳಿದಂತೆ,
ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಬಹಳ ವ್ಯತ್ಯಾಸ ಇದೆ. 18 ವಿಧಾನಸಭೆ ಚುನಾವಣೆಯಲ್ಲಿ 5,70,000 ಕಾಂಗ್ರೆಸ್ ವೋಟ್ ಬಂದಿದ್ರು. ಕಾಂಗ್ರೆಸ್ಸೇ 42,000 ಲೀಡಲ್ ಇತ್ತು ವಿಧಾನಸಭೆ 18ರಲ್ಲಿ. ಬಟ್ ಲೋಕಸಭೆ ಬಂದಾಗ ಬಿಜೆಪಿಗೆ 38,000 ಲೀಡಲ್ ಗೆದ್ರು. JDS ಅವ್ರ ಜೊತೆ ಇದ್ರು. ಇವತ್ತು JDS ಬಿಜೆಪಿ ಜೊತೆಲಿ ಇದೆ. JDSಗೂ ಇಲ್ಲಿ ಮತ ಇದೆ, 1 ಲಕ್ಷ ಓಟು. ಸೊ ಹೀಗಾಗಿ ಲೋಕಸಭೆ ಬೇರೆ ವಿಧಾನಸಭೆ ಬೇರೆ. ಬಟ್ ಕೊಪ್ಪಳ ಎಡ್ಜಲ್ ಇದೆ. ಸಂಗಣ್ಣ ಕರಡಿ ಈಗ ಟಿಕೆಟ್ ಆಸ್ಪಿರೆಂಟ್ ಬಂದಾಗ ಬಿಜೆಪಿಯಿಂದ ಸಂಗಣ್ಣ ಕರಡಿ, ನವೀನ್ ಗುಳಗಣ್ಣನವರ್ ಅವರು ಅವರಪ್ಪ MLA ಆಗಿದ್ರು, ಈಶಣ್ಣ ಗುಳಗಣ್ಣವರ್ ಅಂತ ಯಲಬುರ್ಗಾ. ಅಂಡ್ ಡಾಕ್ಟರ್ ಬಸವರಾಜು KS ಹಾಸ್ಪಿಟಲ್ ಕುಷ್ಟಗಿ ಮಾಜಿ ಶಾಸಕ ಶರಣಪ್ಪ ಅವ್ರ ಮಗ, ಅವರು ಕೂಡ ಆಸ್ಪಿರೆಂಟ್ ಬಿಜೆಪಿಯಿಂದ 3 ಜನ. ಇನ್ನು ಕಾಂಗ್ರೆಸ್ ಇಂದ ರಾಜಶೇಖರ್ ಇಟ್ನಾಳ್, ಅಮರೇಗೌಡ ಬಯ್ಯಾಪುರ, ಬಸನಗೌಡ ಬಾದರ್ಲಿ 3 ಜನ ಇದೆ. ಕಾಂಗ್ರೆಸ್ ಯಾರನ್ನ ಫೈನಲ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ಬಟ್ ಇದು ಟಫ್ ಇರುವಂತ ಕ್ಷೇತ್ರ, ಈಸಿ ಏನಿಲ್ಲ ಯಾರಿಗೂ, ಟಫ್. ನರೇಂದ್ರ ಮೋದಿ ಮೊದಲ ಅಲೆ 2ನೇ ಅಲೆಯಲ್ಲೂ ಕೂಡ ಇದು 40,000 ದಾಟಿಲ್ಲ ಅಂತರ ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು. ಅಲ್ವಾ? ಸೊ ಹಾಗಾಗಿ ಇಂಥವೆಲ್ಲನೂ ಕಾಂಗ್ರೆಸ್ ಅವ್ರು ಕಣ್ಣು ಇಟ್ಕೊಂಡು ಕೂತವ್ರೆ ಏನೇನು ಅಂತ. ಸೊ ಅದನ್ನ ನೋಡ್ಬೇಕು ಏನಾಗುತ್ತೆ ಅಂತ. ನಿಮ್ ಪ್ರಕಾರ ವೀಕ್ಷಕರೇ, ಕೊಪ್ಪಳದಲ್ಲಿ ಯಾವ ಪಾರ್ಟಿ ಗೆಲ್ಲುತ್ತೆ? ಕಾಂಗ್ರೆಸ್ ಅವರ, ಬಿಜೆಪಿ ಅವರ? ಕಾಮೆಂಟ್ ಮಾಡಿ. ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ? ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮುಂದಿನ ಕ್ಷೇತ್ರಕ್ಕೆ ಹೋಗೋಣ.